ಸ್ವಾಮಿ ನನ್ಗೊಂದ್ ಮಾತು ಶಾಸ್ತ್ರ ಹೇಳ್ಬೇಕು ನೀವು ಕೇಳಪ್ಪ ಅಂದ್ರು. ನಾನ್ ಮಧ್ಯಾಹ್ನಕ್ಕೆ ಏನ್ ಊಟ ಮಾಡ್ತೀನಿ ಅಂತ ಸ್ವಲ್ಪ ಪಂಚಾಂಗ ನೋಡಿ ಹೇಳಿ ಅಂದ. ಅಲ್ಲ ನೀನ್ ಮಧ್ಯಾಹ್ನಕ್ಕೆ ಏನ್ ಊಟ ಮಾಡ್ತೀನಿ ಅಂತ ನನ್ಗೇನಪ್ಪ ಗೊತ್ತು ಅಂದ್ರು. ನಾನು ನೋಡ್ತೇವನಿ ಬಂದವ್ರಿಗೆ ಏನಂತೀರಿ ನೀವು, ಇನ್ 3 ತಿಂಗಳಿಗೆ ಸರೋಯ್ತದ ಹೋಗಿ ಅಂತೀರಿ. 3 ತಿಂಗಳಿಗೆ ಆಗುದ ಈಗಲೇ ಹೇಳ್ಬೇಕಾದ್ರೆ ಮಧ್ಯಾಹ್ನಕ್ಕೆ ಊಟ ಮಾಡೋದು ಹೇಳೋಕ್ಕಾಗಲ್ವಾ ಹೇಳಿ? ಏನಿಲ್ಲ ಹೋಗೋ ಮಧ್ಯಾಹ್ನ ಪೈಸಾ ಕುಡಿಯೋ ಯೋಗ ನಿನಗದೆ ಅಂದ್ರು. ಹೌದಾ ಸ್ವಾಮಿ, ಒಂದ್ ಚೀಟಿ ಬರ್ಕೊಟ್ಬಿಡಿ ಅಂದ್. ಅವ್ರ ಪಾಪ ಅದನ್ನೂ ಬರ್ದ್ಬಿಟ್ರು. ಮಧ್ಯಾಹ್ನ 2 ಗಂಟೆಗೆ ಪೈಸಾ ಕುಡಿತಿ ಅಂತ ಬರ್ದ್ರು. ಚೀಟಿ ಇಸ್ಕೊಂಡ್ ಮ್ಯಾಲಕ್ಕೆ ಎದ್ದ. ಹೆಂಗ್ ಹೇಳ್ದೆ ಪೈಸಾ ಕುಡಿತಿ ಅಂತ ನೀನು? ಹೆಂಗೂ ಚೀಟಿ ಬೇರೆ ಬರ್ಕೊಟ್ಟಿದೆ, ನಾನೇನ್ ಬಿಡೋ ಮಗ ಅಲ್ಲ ನಿನ್ನ. ಸಂಜೆ 5 ಗಂಟೆ ತಿರ್ಗಾಡ್ತಿದ್ ಬರ್ತೀನಿ, ನೀರ್ನು ಕುಡಿದಿಲ್ಲ, ಅನ್ನನೂ ತಿನ್ನೋದಿಲ್ಲ, ಪೈಸಾನು ಕುಡಿದಿಲ್ಲಪ್ಪ. ಊರ್ ಜನ ಎಲ್ಲ ನೈಗ್ ಸೇರಿಸ್ತೀನಿ. ನೋಡಿ ನಮ್ಮೂರ್ ಪೂಜಾರಪ್ಪ ಅವರು ಬೆಳಗ್ಗೆ 9 ಗಂಟೆಯಲ್ಲಿ 100 ರೂಪಾಯಿ ಇಟ್ಸ್ಕೊಂಡು ಶಾಸ್ತ್ರ ಹೇಳಿದ್ರು. ನಾನು ಪೈಸಾ ಕುಡಿತೀನಿ ಅಂತ ಅವ್ರು ಹೇಳಿದ್ರು, ನಾನು ಕುಡ್ದಿಲ್ಲ ಅಂದ್ಮೇಲೆ ಅವ್ರ ಮಾತು ಸುಳ್ಳಾಯ್ತು. 10,000 ರೂಪಾಯಿ ದಂಡ ಹಾಕ್ಬಿಡಿ ಅಂತ ಗ್ಯಾರಂಟಿ ಹಾಕಿಸ್ತೀನಿ ಅಂದ. ಬಸವೇಶ್ವರ ಬೆಡ್ತಾರ್ಸಮ್ಮ, ನಾನೆಲ್ಲ ಹೇಳಿರು ಶಾಸ್ತ್ರ ನೀವು ಅಂದ್ರು. ಅವ್ರು ಇನ್ನೊಂದ್ ಸ್ವಲ್ಪ ದೂರ ಮುಂದೆ ಬಂದ, ಅಲ್ಲಿ ದೊಡ್ಡಪ್ಪನ ಮನೆ, ಬಾಕಂದ ಊಟ ಮಾಡು. ಏನ್ ದೊಡ್ಡಪ್ಪ ವಿಶೇಷ? ಶ್ರವಣ ಮಾಡಿ ಪೈಸಾ ಮಾಡಿ ಬಾರೋ, ಚೆನ್ನಾಗದೆ ಕುಡಿಯೋ ಅಂದ್ರು. ಅಪ್ಪ ಇವತ್ ಮಾತ್ರ 5,000 ಕೊಟ್ರು ಕುಡಿದಿಲ್ಲ, ಸ್ವಾಮಿಗಳ ಶಾಸ್ತ್ರ ಹೇಳವ್ರೆ, ನಾಳೆ ನೋಡ್ಕವ ಬಿಡು ಅಂತ. ಊರೊಳಗಿದ್ರೆ ಸೊರೋಗುದಿಲ್ಲ ಅಂತ ಊರಿಂದ ಆಚೆಗೆ ಬಂದ. ಅಲ್ಲೊಂದ್ ದೊಡ್ಡ ಆಲ್ಮಾರಿ ಇತ್ತು, ಕುತ್ಕೊಂಡ್ಬಿಟ್ಟ ಮೇಲೆ. ಜಾತ್ರೆಗೆ ಬಂದಿದ್ರೆ ಯಾರೋ ಬೆಂಗಳೂರು ಕಡೆ ಬಿಡದಿ ಕಡೆಯವರು. ಇವನ್ ಕುಂತಿದ್ನಲ್ಲ ಮರ, ಆ ಮರದ ನೆರಳು ತುಂಬಾ ಚೆನ್ನಾಗಿತ್ತು. ಅಡಿಗೆ ಮಾಡ್ಬಿಡುಮ, ಊಟ ಮಾಡ್ಕೊಂಡೋಮ ಅಂದ. ಬೆಲ್ಲ ಅದೆಲ್ಲ ಪೈಸಾ ಮಾಡ್ಬಿಡಿ ಕುಡ್ಕೊಂಡು ಹೊಂಟೋಮ ಅಂದ. ಈ ಮರದ ಮೇಲೆ ಕುಂತ್ರು ಮಲಾಗರು ಬಂದಂಗ ಆಗ್ಬಿಡ್ತು. ಇದ್ಯಾವ ಪಾಯಸವಪ್ಪ ಹಿಂಗಡೆ ಬತ್ತ ಅದು ಹುಡಿಕೊಂಡು, ಇವರೆಲ್ಲೂ ಜಾಗಿಲ್ಲ ಅಂತ ಇಲ್ಲಿಗೆ ಬಂದವ್ರೆ ಅನ್ಕಂಡ. ಹಬ್ಬ ಅಂದಲೇ ಕುದುರೆ ಶಬ್ದ ಕೇಳ್ತಾ, ಅದಕ್ಕ ಕಳ್ರು ಬರ್ಬೋದು. ಪೈಸದ ತಪ್ಲೆ ಮುಡ್ತಾನೆ, ಬಿಸಿ ಮುಟ್ಟಕ್ ಆಗ್ತಿಲ್ಲ. ಒಬ್ಬ ಅಂದ, ಅದು ಹಾಳಾಗ್ ಹೋಗ್ಲಿ ಪೈಸಾ ಬಾರೋ ಮಾರೇ ಅಂದ. ಎಲ್ಲ ಹೊಂಟೋದ್ರಿ ಇವ್ರು. ಪೈಸದ ತಪ್ಲೆ ಅಲ್ಲದೆ ಕಳ್ರು ಬಂದ್ರು. ಮರದ ಕೆಳಗೆ ಯಾರು ಇಲ್ಲ, ಪೈಸದ ತಪ್ಲೆ ಅಲ್ಲದೆ. ಒಬ್ಬ ಅಂದ, ಕದಿಯಕ್ಕಂತೂ ಏನೂ ಸಿಗ್ಲಿಲ್ಲ, ಈಗ ಈ ಪೈಸಾ ಕುಡ್ದ್ಬಿಟ್ಟು ಹೊಂಟೋಗುವ. ಸ್ವಲ್ಪ ನಿಲ್ಲು, ಪೈಸಾ ಸುಮ್ಮನ್ ಬಿಟ್ಟು ಹೋಗವ್ರ ಅವರು. ಕಳ್ರು ಕುಡ್ ಸತ್ವಲಿ ಅಂತ ಒಳಕ್ ವಿಷ ಹಾಕವ್ರೆ, ಕುಡಿಬಾರ್ದು ಅಂತ. ಒಬ್ಬ ತಲೆ ಎತ್ ನೋಡ್ತಾನೆ, ಇವನ್ ಕುಂತವನೆ. ಎಳಿಯ ಕೆಳಗೆ ಅಂದ್ರು. ನಾನು ಇಳಿದಿಲ್ಲ ಅಂದ. ಕಲ್ ತಗೊಂಡು ಹೊಡಿಯ ಇಳಿತಾನೆ ಅಂದ. 2 ಕಲ್ ತಗೊಂಡು ಹೊಡೆದ್ರು. ಬತ್ತೀನಿರಪ್ಪೋ ಅಂದ. ಮೆಲ್ಲಿಗೆ ಇಳ್ದ. ಏನಣ್ಣ ಅಂದ. ಕುಡಿ ಪೈಸನ ಅಂದ್ರು. ಟೈಮ್ ನೋಡ್ತಾನೆ, ಸರಿಯಾಗಿ 2 ಗಂಟೆ. ಅಪ್ಪ ಕುಡಿಬೇಕಷ್ಟೇ ಈಗ ಅಂದ್ರು. ನಾನ್ ಕುಡಿದಿಲ್ಲ ಕಣ್ರಿ ಅಂದ. ಅವನೇನ್ ಕೇಳ್ತಿ, ಕೆಡಿಕೊಂಡು ಉಯ್ಯಲ್ಲೋ ಅಂದ್ರು. ಪಾಪ 4 ಜನ ಕೆಡಿಕೊಂಡು ಅದೇ ಮೇಲೆ ಮಂಡಿ ಇಟ್ಕೊಂಡು ಊದ್ರು. ಅರ್ಧ ತಪ್ಪಲೆ ಪೈಸೆ